ಆಯ್ತು ಗಾಯ್ಸ್. ತನಕ ಇಲ್ಲಿ ಫುಲ್ ಮಲ್ಕೊಂಡಿದ್ವಿ. ಗೈಸ್ ಇವಾಗ ಪ್ರಿಯಾ ಅವರ ಮನೆಗೆ ಬಂದ್ವಿ. ಅಮ್ಮ ಹಾಯ್ ಮಾಡಿ. ಬೇಡ ಮಗ. ಅಷ್ಟೇ. ಇದನ್ನು ಹಾಕ್ತೀನಿ. ಏನೇನು ಹೇಳ್ತೀರಾ ಎಲ್ಲ ಹಾಕದೆ. ಏನಿಲ್ಲ, ನೀವು ನ್ಯಾಚುರಲ್ ಆಗೇ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ನ್ಯಾಚುರಲ್ ಆಗೇ ಚೆನ್ನಾಗಿ ಕಾಣ್ತಿದ್ದೀರಾ. ಮೊದಲನೇ ಕೆಲಸ ನಮಗೆ ನಾಳೆ ಬರೋರಿಗೆಲ್ಲ ಬ್ಲೌಸ್ ಪೀಸ್ ಕೊಡೋದಕ್ಕೆ ಪ್ರಿಯಾ ರೆಡಿ ಮಾಡ್ತಿದ್ದಾಳೆ. ನಾನು ಜಸ್ಟ್ ವಿಡಿಯೋ ಮಾಡ್ತಿದ್ದೀನಿ. ಇವಳು ಪ್ರಕೃತಿ ಕನ್ನಡಿಗ ಪ್ರಾಣಿಗಳೇ. ಇವಳು ಪ್ರಿಯಾ ಅವರ ಅತ್ತೆ ಮಗಳು. ಸಾರಿ 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 ದೊಡ್ಡಪ್ಪನ ಮಗಳು. ಅತ್ತೆ ಮಗಳು ಮಾಡ್ಬಿಟ್ಲು. ಇಲ್ಲ ಇಲ್ಲ, ಅತ್ತೆ ಮಗಳಾಗಿದ್ರೆ ನಾನೇ ಕಾಯ್ತಿದ್ದೆ. ಹುಡುಗ ಆಗಿದ್ರೆ ನೀವು ಹೋಗೋತ್ತಿಗೆ ನಿಮ್ಮೂರ ಭಾಷೆ ಕಲ್ಸ್ಕೊಡೆ. ಅದಕ್ಕೆ ಬೇಡ, ನೀವು ಹೋಗೋತ್ತಿಗೆ ನಿಮ್ಮೂರ ಭಾಷೆ ನಂಗೆ ಕಲ್ಸ್ಕೊಡು. ಗೈಸ್, ಪ್ರಿಯತಮ್ಮಿದ್ದು ರಂಗೋಲಿ ನೋಡಿ. ಹೊಸ ಹೆಸರು ನಾಮಕರಣ ಪ್ರಿಯಾಂಗೆ. ರಂಗೋಲಿ ಹಾಕ್ತಿದ್ದಾಳಂದ್ರೆ ಇರ್ಲಿ ತಗೊಳ್ಳಿ, ಯಾರು ನೋಡ್ತಾರೆ ನಿನ್ನನ್ನು. ರಂಗೋಲಿ ಹಾಕಿ ಫಸ್ಟ್. ಪರವಾಗಿಲ್ಲ, ಹಾಕಿ. ಕೊಡು ಕೊಡೆ ಕೊಡೆ. ಬೇಡ ಬಿಡು, ಬದುಕೋ ಪಾಪ ಅಂತ. ಬೇಡ ನಿನ್ನ ಭಿಕ್ಷೆ ನನಗೆ ಪಾಪ ಅಂತ ಬಿಡ್ತೀನಿ. ಹೋಗಿದೆ ಹೋಗ್ಯ. ಪ್ರಕೃತಿ ಹೆಂಗಿದೆ ನಿಮ್ಮ ಅಕ್ಕನ ರಂಗೋಲಿ? ಹೇಳೆ. ಚೆನ್ನಾಗಿದೆ ಚೆನ್ನಾಗಿದೆ. ಇನ್ನು ಸರ್ಕಲೇ ಕಂಪ್ಲೀಟ್ ಮಾಡಿಲ್ಲ. ಈಗ ಬಂದ್ಕೊಂಡು ಒಣ ಸೋಕಿ ತೋರ್ಸೋದಲ್ಲ ಇಲ್ಲಿ. ಮುಂಚೆ ನೀನು ಆಗ್ತಿದ್ದಲ್ಲ, ಅದಕ್ಕೆ ನಿನ್ಗೆ ಬಿಟ್ಕೊಟ್ಟಿದ್ದೆ. ಬ್ರೋ ಇದೇನೋ ಆಗ್ತಾ ಇದೆ. ಕಣ್ಣೆಲ್ಲ ಒಂಥರ ಕಾಣಿಸ್ತಿದೆಯಲ್ಲ ಬ್ರೋ. ಕಣ್ಣೆಲ್ಲ ಒಂಥರ ಕಾಣಿಸ್ತಿದೆ. ಕಣ್ಣೆಲ್ಲ ಒಂಥರ ಅಂದ್ರೆ ಹೆಂಗ್ ಕಾಣಿಸ್ತಿದೆ ಗೊತ್ತಾ? ಅದು ಕಣ್ಣೊಳಗಡೆ ಒಂಥರ ಸ್ಪಾರ್ಕಲ್ ತರ ಅಲ್ಲ. ಹಾಕಿ ಹಾಕಿ ಹೋದ್. ಬ್ರೋ ಏನ್ ಗೊತ್ತಾ, ಅವಳು ಹಾಕಿದ್ರ ಮೇಲೆ ನೀವು ಹಾಕಿ ಅಷ್ಟೇ. ಸಾಕು ಸಾಕು ಬ್ರೋ. ನೋಡಿ ಗೈಸ್, ನಾನು ಹೆಂಗೆ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾಳೆ. ಟ್ವಿಸ್ಟ್ ಆಗುತ್ತೆ. ರಂಗೋಲಿ ಟ್ವಿಸ್ಟ್ ಆಯ್ತು. ಈ ಊರಲ್ಲಿ ಎಷ್ಟು ಚಳಿ ಆಗ್ತದೆ ಗೊತ್ತಾ? ನಮ್ಮ ಶಿವಮೊಗ್ಗದಲ್ಲಿ ಇಷ್ಟೊತ್ತಿಗಾದ್ರೆ ನಾವು ಹೊರ ಹೊಂಡಲ್ಲ. ಹೊರಗೆ ಹೊಂಡ್ರು ಅಷ್ಟೇ. ಹೊಂಡ್ರು 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 ಇವ್ರ ಭಾಷೆ ಟ್ರೈ ಮಾಡ್ತಿದ್ದೀನಿ. ಅದೆಲ್ಲ ಆಡ್ಕೊಂತಾಳೆ, ಏನು ಮಾತಾಡಲ್ಲ. ಇನ್ನೊಂದು ರೌಂಡ್ ಹಾಕಂತ ಬರ್ತದೆ. ರೌಂಡರ ನೆಟ್ಟಿ ಹತ್ತೀಯ ನೋಡು. ಸಿಂಗಲ್ ಎಳೆ, ಸಿಂಗಲ್ ದಪ್ಪ ತಗೋಬೇಡ. ಹೋಯ್ತು. ಇಲ್ಲ, ಚೆನ್ನಾಗಿ ಬರ್ತಿದೆ. ಹೋದ್ರೆ ಅಡ್ಡಿಲ್ಲ. ಇನ್ನೊಂದು ಎಳೆ ಹಾಕ್ತಾಳೋಳು. ಬ್ರೋ ಸಾಕು, ಇನ್ನ ಎಷ್ಟು ದೊಡ್ಡಕ್ಕೆ ಹಾಕ್ತೀರಾ? ಇನ್ನೊಂದು ಚೂರು. ವಾವ್, ಸಕ್ಸಸ್ಫುಲಿ ಡನ್. ಬನ್ನಿ ಕೊಡೆ ಕೊಡೆ ಕೊಡೆ, ಫಸ್ಟ್ ಕೊಡೆ. ಅವ್ಳು ಹಾಕೋಬಿಡ್ಲಿ, ಅವ್ಳ ಕೈ ಸಿಗಲ್ಲ. ಹಾಕಿರಲ್ಲ ಮಗ, ನೋಡ್ದ ಅಲ್ಲಿ ನಿಮಗೋಸ್ಕರ ಜಾಗ ಬಿಟ್ಟಿದ್ದೆ. ಮಾಡ್ರೆ ನೀವೇ ಹಾಕಿ. ಇಲ್ಲ ಇಲ್ಲ ಆಗಲ್ಲ. ಹೋಯ್ತು ಬ್ರೋ. ಹೋಗಿಲ್ಲ ಬ್ರೋ, ಹೋಯ್ತು. ಅವಳು ಆಚೆ ಹಾಕಿದಾಳೆ, ನಾನು ಒಳಗೆ ಹಾಕಿದ್ದೀನಿ. ಸರ್ಕಲ್ ತಗೊಳ್ಳಿ ಅಮ್ಮ, ಅಷ್ಟೇ. ಅವಳು ಅವ್ರೇನು ಹಾಕಕ್ಕೆ ಬರುತ್ತೆ. ನಾನು ಯೂಟ್ಯೂಬ್ ನೋಡ್ಕೊಂಡು ಹಾಕೋದು. ಹಾಕ್ಬೇಕ ಅಂತೆಲ್ಲ ಹೇಳುತ್ತೆ.
ನಾನು ಇದ್ರ ಕೆಳಗೆ ಆರ್ಟ್ ಬೈ ಪ್ರಿಯಾ ಅಂತ ಹಾಕಂತೀನಿ. ನಾವು ಆರ್ಟ್ ಬೈ ಉಷಾ ಅಂತ ಹಾಕ್ತೀವಿ. ನೀವು ಹೋಗಂಗಾರೆ ಇಲ್ಲಿ ಬರಬೇಡ. ಉಷಾ ಅಂಗಡಿಗರು ಬಾ ಬಾ ಪುಟ್ಟಿ ಹೋಗೋಣ. ಹೋಗ್ಬೇಡ ಕಣೆ. ಪುಟ್ಟಿ Who is that Putti? ಪ್ರಕೃತಿ. Not a ಪ್ರಕೃತಿ. ನಂಗೂ ಇಷ್ಟ ಹಸಿರು ಬಳೆ. ನೋಡಿ ಗೈಸ್, ಪ್ರಕೃತಿ ನಾನು ಹಾಕಿಲ್ಲ, ತೋರ್ಸಂಗೆ ನಾನು ಬಳೆ ಹಾಕಿದ್ದೀನಿ. ಬಳೆ ಹಾಕೊಂಡಿದ್ದೀನಿ, ಕಾಣಿಸ್ತಾನೆ ಇಲ್ಲ. ಈಗ ನಾನು ವಾಚ್ ಹಾಕಿದ್ದೆ, ವಾಚ್ ಬಳೆ ಹಾಕೊಂಡಿದ್ದೀನಿ. ಹಿಂಗೆ ಇಟ್ಕೋಬೇಕು ಹಿಂಗೆ. ಬ್ರೋ ನೀವು ಕಾಣಿಸ್ತಾ ಇಲ್ಲ, ಅರ್ಧ ಕಟ್ಟಾಕ್ಬಿಟ್ಟಿದ್ದೀರಾ. ಸಾಕು ಬಿಡೆ. ಗುಡ್ ನೈಟ್ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನು ಮತ್ತೆ ನಾಳೆ ಸಿಗ್ತೀನಿ. ಬಾಯ್ ಬಾಯ್. ದೋಸೆ ಬಾಯ್. ಗುಡ್ ನೈಟ್ ಗಾಯ್ಸ್. ಇದು ಫೈನಲ್ ಆಗಿ ಪ್ರಿಯ ಹಾಕಿರೋದು, ಇದು ಕೂಡ ಪ್ರಿಯ ಹಾಕಿರೋದು. ಆ್ಯಂಡ್ ನಾನೊಂದು ಬುಟ್ಟಾಣಿದು ಹಾಕಿದ್ದೀನಿ, ಬನ್ನಿ ನೋಡೋಣ. ಇದು ನಾನು ಹಾಕಿರೋದು. ಇದಕ್ಕೆ ಇನ್ನೂ ತುಂಬ ಕಲರಿಂಗ್ಸ್ ಎಲ್ಲ ಮಾಡಬೇಕು. ಸದ್ಯಕ್ಕೆ ನಂಗೆ ನಿದ್ದೆ ಬರ್ತಿದೆ, ಇಷ್ಟ ನಾನು ಇವಾಗ ನೋಡೋದು. ಚೆನ್ನಾಗಿದೆಯಾ ಅಂದ್ಕೊಂಡ್ಲಿ ಬೇಡ, ಚಳಿ ಆಗ್ತೈತೆ. ಬಾಪ್ರಿ ಹೋಗೋಣ ಫಸ್ಟ್. ಗಾಯ್ಸ್ ಗುಡ್ ಮಾರ್ನಿಂಗ್. ಎದ್ದ ತಕ್ಷಣ ನಾವೇನು ಮಾಡ್ತಿದ್ದೀವಿ ಗೊತ್ತಾ, ಮನೇಲಿ ರಾಶಿ ಕೆಲಸ ಇಟ್ಕೊಂಡು ತಡಿ ತೋರಿಸ್ತೀನಿ ಏನು ಮಾಡ್ತೀವಿ ಅಂತ. ನೈಟ್ ಪೋಸ್ಟ್ ಮಾಡಿರೋ ವಿಡಿಯೋ ಎಷ್ಟು ವೈರಲ್ ಆಗಿದೆ ಅಂತ ಎದ್ದ ತಕ್ಷಣ ನೋಡ್ತಾ ಇದ್ದೀವಿ ಗಾಯ್ಸ್. ಅಡಿಲ್ಲ 679 ಲೈಕ್ಸ್. ನೋಡಿಲ್ಲ ಅಂದರೆ ಹೋಗಿ ನೋಡಿ. ಈಗ ಫೈನಲಿ ಊಟಕ್ಕೆ ಬಂದಿದ್ದೀವಿ. ಇವಳಂತೂ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ನಮಗೆ 3 ಗಂಟೆಗೆ ಊಟಕ್ಕೆ ಬಂದಿದ್ದೀವಿ ಗೈಸ್. ಇಷ್ಟೊತ್ತವರೆಗೂ ಕಾದು ಪ್ರಕೃತಿ ಫುಲ್ ಹೊಟ್ಟೆ ಹಸುವಾಗಿ ಮಾತೇ ಬಿಡ್ತಾ ಇಲ್ಲ. ಓಕೆ, ಊಟ ಮಾಡಿ ಸಿಗ್ತೀವಿ. ನನಗೂ ಪ್ರಿಯಾಗೂ ನಲ್ಲಿ ಮುಳೆ ಬಂದಿದೆ. ಸೂಪರ್. ನಿಮಗೆ ಗೊತ್ತಿಲ್ಲ, ನಂಗೆ ನನಗೆ ಇಂಟರ್ವ್ಯೂ ಮಾಡ್ತಿದ್ಯಾ? ಎಂತೆಂತ ಮಾಡಿದ್ರೆ ಏನು ಊಟ ನೀನೇನು ಊಟ ಮಾಡಿದೆ? ಊಟ ಎಲ್ಲ ಮುಗ್ದು ಕೊನೆಗೆ ಇದರಲ್ಲೊಂದು ನಲ್ಲಿ ಮೂಳೆ ಇತ್ತಾಯ್ತಾ, ಅದನ್ನು ಹೆಂಗೆ ಬಿಟ್ಟು ಒಬ್ಬಳೆ ನನಗೂ ಕೊಡದೆ ಹೆಂಗೆ ತಿಂತಿದ್ದಾಳೆ ನೋಡಿ ಗೈಸ್. ನಲ್ಲಿ ಮೂಳೆ. ಹೇ ಗಾಯ್ಸ್, ಗುಡ್ ಈವ್ನಿಂಗ್. ನಾನು ಮಲ್ಕೊಂಡು ಇವಾಗ ಎದ್ದು ಬಂದಿದ್ದೀನಿ. ಮೇಲೆ ಸಿಗ್ತಿಲ್ಲ, ಒಂಚೂರು ಕೊಳೆ. ಟೈಮ್ ಎಷ್ಟು ಒಂದು ಸ್ವಲ್ಪ ಹಂಗೆ ನೋಡ್ಬಿಡು. ನೀನು ಕಾಣಿಸ್ತಾನೆ ಇಲ್ಲ ಸರಿ. ಅಲ್ಲ ನಿನ್ನ ಫೋನಲ್ಲಿ ನೋಡು. ಸಂಜೆ ಫೋನ್ ಮಾಡಿದೊಳಗೆ ತಡಿಯ ಒಂದು ನಿಮಿಷ. 6:54. ಹಾಂ ಗೈಸ್, ನಾನು ಒಂದು 4 ಇಲ್ಲ 5 ಗಂಟೆಗೆ ಮಲಗಿದ್ದೆ. ಇವಾಗ ಎದ್ದಿದ್ದೀನಿ 6:54ಕ್ಕೆ. ಈ ಟ್ರ್ಯಾಕ್ ಹತ್ರ ಕರ್ಕೊಂಡು ಬಂದಿದ್ದಾಳೆ ಪ್ರೀ. ಇದು ತಾಳಗುಪ್ಪಕ್ಕೆ ಹೋಗೋ, ಎಲ್ಲಿದೆಯಾ? ಸಾಗರದಿಂದ ತಾಳಗುಪ್ಪಕ್ಕೆ ಹೋಗೋ ಟ್ರ್ಯಾಕ್. ಸೊ ಇಲ್ಲಿಗೆ ನಾವು ಜಸ್ಟ್ ಒಂದು ವಾಕ್ ಮಾಡೋಣ ಅಂತ ಬಂದಿದ್ದೀವಿ ಗೈಸ್. ಪ್ರಕೃತಿ ಮತ್ತು ಫ್ರೆಂಡ್ ಹಿಂದೆ ಬರ್ತಿದ್ದೆ, ನಾನು ಫ್ರೀ ಇಲ್ಲಿ. ಮತ್ತು ಪೃಥ್ವಿ ಅಣ್ಣನ ಫ್ರೆಂಡ್ಸ್ ಇಬ್ಬರು ಮುಂದೆ ಹೋಗ್ತಾ ಇದ್ದಾರೆ. ನನಗೆ ಭಯ, ಹಿಂದ್ಗಡೆಯಿಂದ ಎಲ್ಲಿ ಟ್ರೈನ್ ಬಂದುಬಿಡುತ್ತೋ ಅಂತ. ಎಂತೈತೆ ಏನು ಈ ಕಡೆ ಸಂಜು ಹಾಯ್ ಮಾಡು. ಹಾಯ್ ಗಾಯ್ಸ್, ಹೌ ಆರ್ ಯು? ಎಲ್ಲರದು ಟೀ ಆಯ್ತಾ? ಅಷ್ಟೇ. ಮತ್ತೆ ವೆಲ್ಕಮ್ ಬ್ಯಾಕ್. ಎಲ್ಲರೂ ರೆಡಿಯಾಗಿ ಇವಾಗ ಜಾತ್ರೆಗೆ ಹೊರಟಿದ್ದೀವಿ. ಇವಳು ಪ್ರಕೃತಿ, ಅವಳು ಧನ್ಯ ಅಂತ. ಪ್ರಿಯಲ್ಲಿ ಆಚೆ ಇದ್ದಾಳೆ. ಸೊ ಇವಾಗ ನಾನು ಧನ್ಯ ಪ್ರಕೃತಿ ಎಲ್ಲರೂ ಹೊರಟಿದ್ದೀವಿ ಜಾತ್ರೆಗೆ. ಹೋಗ್ತಿದ್ದೀವಿ ಹೇಳೇ.
ದೇವ್ರ ದರ್ಶನ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಬಂದಿದ್ದೀವಿ. ಇವತ್ತು ಇಷ್ಟೊಂದು ಜನಸಾಗರ ಇರೋದ್ರಿಂದ ನಾವು ಇಲ್ಲೇ ಸೈಡಿಂದನೇ ದೇವರಿಗೆ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ರಶ್ ಇದೆ. ಇವತ್ತು ಹೋಗೋದಕ್ಕೆಲ್ಲ ಆಗಲ್ಲ. ಹೊಟ್ಟೆ ಜನ ಇದ್ದಾರೆ, ಸಾಕಾಗೋಯ್ತು. ಈ ಕಡೆ ತೋರಿಸು. ಎಷ್ಟು ಜನ ಇದ್ದಾರೆ ಇದ್ರಲ್ಲಿ ಕಾಣಿಸ್ತಾ ಇಲ್ಲ. ನಾನು ಆಗಲೇ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಜನ ರಾಶಿ ಇದೆ. ನಾನು ಫೈನಲಿ ಪಿ ಜಿಗೆ ಬಂದುಬಿಟ್ಟೆ. ಅಲ್ಲಿ ತುಂಬ ರಶ್ ಇರೋ ಕಾರಣ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ವಾಯ್ಸ್ ಓವರ್ ಕೊಡೋಣ, ಈ ಸಲ ಟ್ರೈ ಮಾಡೋಣ ಅಂಥೇಳಿ. 2 ದಿನ ತುಂಬ ಚೆನ್ನಾಗಿತ್ತು. ಪ್ರಿಯವ್ರ ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಜಾತ್ರೆ ಎಲ್ಲ ಮಸ್ತಿತ್ತು. ಬಟ್ ನಾನೇ ಭಯಪಟ್ಕೊಂಡು ಆಟ ಆಡೋಕ್ಕೆ ಹೋಗಲಿಲ್ಲ. ಸಖತ್ತಾಗಿತ್ತು ಮಾತ್ರ 2 ಡೇಸ್. ಈಗ ನಾಳೆಯಿಂದ ಆಫೀಸಿಗೆ ಹೋಗ್ಬೇಕಂದ್ರೆ ನೆನೆಸ್ಕೊಂಡ್ರೆ ಬೇಜಾರಾಗತ್ತೆ. ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. 2 ದಿನ ಇಷ್ಟು ಬೇಗ ಹೋಯ್ತಾ ಅಂತ ಅನ್ನಿಸ್ತು. ಮಂಡೆಯಿಂದ ಆ್ಯಸ್ ಯೂಶ್ವಲ್ ಜಿಮ್ಮಿಗೆ ಹೋಗಬೇಕು. ಜಿಮ್ಮಿಗೆ ಹೋಗೋದು ಇಷ್ಟ. ಅದನ್ನೇ ನಾನು ಹೋಗ್ಬೇಕಾ ಅಂತ ಫೀಲ್ ಮಾಡಲ್ಲ. ಓಕೆ ಗೈಸ್, ಇವಾಗ ಪಟ್ಟಂತ ಊಟ ಮಾಡ್ಕೊಂಡು ಬಂದು ಕೆಲವಷ್ಟು ತಡೀರಿ ಬಟ್ಟೆಗಳಿದೆ ವಾಷಿಂಗ್ ಮಿಷಿನ್ಗೆ ಹಾಕೋದು. ಅದನ್ನು ಹಾಕಿ ಆ ಗ್ಯಾಪಲ್ಲಿ ನಾನು ಊಟ ಮಾಡ್ಕೊಂಡು ಬಂದು ಒಂದು 11 o'clockವರೆಗೂ ವ್ಲಾಗ್ ಮತ್ತು ಇನ್ನೂ ಸ್ವಲ್ಪ ವೀಡಿಯೋಸ್ ಎಲ್ಲ ಇದೆ. ಅದನ್ನು ಇವತ್ತೇ ಟೈಮ್ ಇದೆ ಅಲ್ಲ, ಅದಕ್ಕೆ ಎಡಿಟ್ ಮಾಡಿಬಿಟ್ಟು ಮಲ್ಗೋಣ ಅಂತ ಅಂದ್ಕೊಂಡು. ಇದೇ ವಾಷಿಂಗ್ ಮಿಷಿನ್ಗೆ ಹಾಕಬೇಕಾಗಿರೋದು. ಇನ್ನು ಎಷ್ಟೊಂದು ಹಂಗಂಗೆ ಬಿಟ್ಟಿದ್ದೀನಿ, ಎಲ್ಲ ಜೋಡಿಸ್ಕೋಬೇಕು. ಇನ್ನೊಂದು ತೋರ್ಸೋದು ಮರ್ತೋಗಿತ್ತು. ಈ ನೈಲ್ ಪಾಲಿಶ್ ನನ್ನ ಕೈಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಗೈಸ್? ಖುಷಿ ಆಯಿತು. ಕಾಲಿಗೆ ಹಾಕ್ಕೊಂಡಿದ್ದೀನಿ. ಕಾಲೇನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಅಡ್ಡಿಲ್ಲ, ಕಾಲಿಗೂ ಚೆನ್ನಾಗೇ ಕಾಣ್ತಾ ಇದೆ. ಕಾಲಿಗೆ ಕಡಿಮೆ ಗೈಸ್ ನಾನು ನೈಲ್ ಪಾಲಿಶ್ ಎಲ್ಲ ಹಾಕೋದು ಚೆನ್ನಾಗಿ ಕಾಣಲ್ಲ ಅಂತೇಳಿ. ಬಟ್ ಕೈಗೆ ನೈಲ್ಸ್ ಎಲ್ಲ ಎಷ್ಟೆಷ್ಟು ಉದ್ದ ಬೆಳೆಸಿದ್ದೀನಿ ನೋಡಿ. ಇದೊಂದು ಮಚ್ಚೆ ಇದೆ. ಸಾಕನ್ಸುತ್ತೆ ಇಲ್ಲಿಗೆ ಇವತ್ತಿನ ವೀಡಿಯೋ. ಬಾಯ್, ಗುಡ್ ನೈಟ್. ರಾಯರಿದ್ದಾರೆ, ಆದಷ್ಟು ಬೇಗ ನಾನು ಐಫೋನ್ ತೊಗೊಳ್ಳೋ ಥರ ಆಗಲಿ ಅಂತ ಆಶೀರ್ವಾದ ಮಾಡಿ.